ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಓಂ ಶ್ರೀ ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ತತ್ವಮಸಿ ಚಾನಲ್ ಮಾಸ ಭವಿಷ್ಯ ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ವತಿಯಿಂದ ಪ್ರತಿ ತಿಂಗಳು ಮೂಡು ಬರ್ತಾ ಇರತಕ್ಕಂಥ ಈ ಮಾಸ ಭವಿಷ್ಯವನ್ನು ಈ ವರ್ಷದ ಕೊನೆಯ ಎಪಿಸೋಡನ್ನು ನಾವು ಮಾಡ್ತಾ ಇದ್ದೀವಿ. ಇದು ಡಿಸೆಂಬರ್ ಎಪಿಸೋಡ್. ಇದು ಗೋಚಾರ ಫಲ. ಗೋಚಾರ ಫಲ ಅಂದರೆ ಯಾರಿಗೂ ಭವಿಷ್ಯವನ್ನು ಹೇಳ್ತಾ ಇಲ್ಲ. ಗ್ರಹಗಳ ಮೊಮೆಂಟ್ ಮೇಲೆ, ಯಾವ್ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂಥ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ಥರದ ಪ್ರಭಾವ ಬೀರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ. ಈಗ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದ್ದಾವೆ ಅಂತ ನೋಡ್ಕೊಂಡೋಣ ಬನ್ನಿ. ಮೊದಲನೇದಾಗಿ ಶನಿ ಭಗವಾನರು ಮೀನರಾಶಿಯಲ್ಲಿದ್ದಾರೆ. ನೆಕ್ಸ್ಟ್ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಡಿಸೆಂಬರ್ 5ನೇ ತಾರೀಕು ವಕ್ರವಾಗಿ ವಾಪಸ್ ಬಂದಿದ್ದಾರೆ. ಕೇತು ಭಗವಾನರು ಸಿಂಹರಾಶಿಯಲ್ಲಿದ್ದರೆ, ಶುಕ್ರ ಭಗವಾನರು ಮತ್ತು ಬುಧ ಭಗವಾನರು ಇಬ್ಬರೂ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ಧನುಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ. ವೃಶ್ಚಿಕ ರಾಶಿಯಲ್ಲಿ 7ನೇ ತಾರೀಕು ಬುಧರು ಬಂದರೆ, ಧನುಸು ರಾಶಿಗೆ ಕುಜರು 9ನೇ ತಾರೀಕು, ಸೂರ್ಯ ಭಗವಾನರು 16ನೇ ತಾರೀಕು ಚಲನೆ ಮಾಡಿದ್ದಾರೆ. ನೆಕ್ಸ್ಟ್ ಯಥಾಸ್ಥಿತಿ ರಾಹು ದೇವರು ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ, ಶನಿ ಭಗವಾನರು ಮೀನರಾಶಿಯಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಶನಿ ಭಗವಾನರ ನಕ್ಷತ್ರದಲ್ಲಿದ್ದಾರೆ. ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿದ್ದಾರೆ. ಡಿಸೆಂಬರ್ 2025 ಕೊನೆ ಎಪಿಸೋಡು ಕನ್ಯಾ ರಾಶಿಯಲ್ಲಿ ಯಾವ ಥರ ಗ್ರಹಗಳ ಫಲಾಫಲ ಇದೆ ನೋಡೋಣ ಬನ್ನಿ. ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಭಗವಾನರು 3ನೇ ಮನೆಯಲ್ಲಿದ್ದಾರೆ. ಯೋಗಕಾರಕನಾಗಿರ್ತಕ್ಕಂಥ ಶುಕ್ರ ಭಗವಾನರು ಕೂಡ 3ನೇ ಮನೆಯಲ್ಲಿದ್ದಾರೆ. 3ನೇ ಮನೆ ಏನು? ಕೈಗಳಿಂದ ಮಾಡ್ತಕ್ಕಂಥ ಕೆಲಸ, ವಿಕ್ರಮ ಸ್ಥಾನ. ಶುಕ್ರ ಅಲ್ಲಿದ್ದಾನಂದರೆ ಶುಕ್ರ ಏನು? ಕಲೆಗೆ ಸಂಬಂಧಿಸಿರ್ತಕ್ಕಂಥವನು. ಕಲೆಯನ್ನು ನೀವು ಕೈಗಳಿಂದ ಏನು ಮಾಡ್ತೀವಿ? ಡ್ಯಾನ್ಸ್ ಮಾಡ್ತೀರಿ, ಚಿತ್ರಕಲೆ ಮಾಡ್ತೀರಿ, ಆ್ಯಕ್ಟಿಂಗ್ ಮಾಡ್ತೀರಿ. ಅಂದರೆ ನಟನೆ ಮಾಡೋರಿಗೆ, ಚಿತ್ರ ಬರೆಸೋರಿಗೆ, ಶಿಲ್ಪಕಲೆ ಮಾಡ್ತಕ್ಕಂಥವ್ರಿಗೆ, ಆರ್ಟ್ ರಿಲೇಟೆಡ್ ಇರ್ತಕ್ಕಂಥವ್ರಿಗೆ ಇದು ಒಳ್ಳೆ ಕಾಲ. ಬುಧ 3ನೇ ಮನೆಯಲ್ಲಿದ್ದಾರೆ. ಬುಧನ ಅಂದರೆ ಮಾತಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಬರವಣಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸ್ಟೋರಿ ರೈಟರ್ಸು, ಪೊಯೆಟ್ರಿ ಬರೀತಕ್ಕಂಥವ್ರು, ಮಾತಿನಿಂದ ಜಯ ಪಡ್ಕೊಳ್ತಕ್ಕಂಥವ್ರು. ಬುಧ ಮಾತಿಗೆ ಸಂಬಂಧಿಸಿರ್ತವನಾಗಿರೋದ್ರಿಂದ ಆರ್ಗ್ಯುಮೆಂಟ್ಸ್ ಮಾಡ್ತಕ್ಕಂಥವ್ರು, ಅಡ್ವೊಕೇಟ್ಸು, ಓರೇಟರ್ಸು, ಭಾಷಣ ಮಾಡೋರು. ಬುಧ ಶುಕ್ರ ಒಟ್ಟಿಗೆ ಇರೋದರಿಂದ ಸ್ಟೆನೋಗ್ರಾಫರ್ಸು, ಟೈಪಿಸ್ಟ್ಸು, ಕಂಪ್ಯೂಟರ್ ಜೊತೆಲಿ ಕೆಲಸ ಮಾಡ್ತಕ್ಕಂಥವ್ರು, ಸಾಫ್ಟ್ವೇರ್ ಇಂಜಿನಿಯರ್ಸ್, ಹೀಗೆ ಎಲ್ಲ ರಂಗದಲ್ಲಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಜಯ ಇದೆ. ನೆಕ್ಸ್ಟು 4ನೇ ಮನೆಯಲ್ಲಿ ಅಗ್ನಿತತ್ವದ ರಾಶಿಯಲ್ಲಿ 2 ಅಗ್ನಿತತ್ವದ ಗ್ರಹಗಳು ಕೂತ್ಕೊಂಡಿದ್ದಾವೆ. ಸುಖದ ಭಾವದಲ್ಲಿ ಫೈರ್ ಇದೆ ಅಂದರೆ ಹೆಂಗಿರುತ್ತೆ? ಸ್ವಲ್ಪ ನೆಮ್ಮದಿ ಕಮ್ಮಿನೇ. ಅಲ್ಲೇನೋ ವಿವಾಹ ಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ, ಇಲ್ಲಿ ಸುಖದ ಭಾವದಲ್ಲಿ ರಾಹು ಕೆತ್ತಿಟ್ಕೊಂಡು. ನೀವು ಹಾರ್ಡ್ ವರ್ಕ್ ಮಾತ್ರ ಮಾಡಿ, ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟು ಬೇಡ. ಶ್ರಮೆಗೆ ಒತ್ತು ಕೊಡಿ. ಡಿಸೆಂಬರ್ ಕೊನೆಯಲ್ಲಿ ದೇವಸ್ಥಾನಗಳನ್ನು ಸುತ್ತಿ ಈ ವರ್ಷವನ್ನು ಮುಕ್ತಾಯ ಮಾಡಿ. ರಾಹು ಭಗವಾನರು ಯಥೇಚ್ಛ ಫಲಗಳನ್ನು ಕೊಡ್ತಾ ಇದ್ದಾರೆ. 6ನೇ ಮನೆಯಲ್ಲಿ ರಾಹು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥವ್ರು, ರಾಕೆಟ್ ಸೈನ್ಸ್ಗೆ ಸಂಬಂಧಿಸಿರ್ತಕ್ಕಂಥವ್ರು, ಸೈನ್ಸ್ ಟೆಕ್ನಾಲಜಿ ಸೈನ್ಸ್ಗೆ ಸಂಬಂಧಿಸಿರ್ತಕ್ಕಂಥವ್ರು, ಸಾಫ್ಟ್ವೇರ್ ಇಂಜಿನಿಯರ್ಸ್, ಈ ವಿಭಾಗಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಎಕ್ಸಲೆಂಟ್ ಆಗಿದೆ. ಜಯ ಚೆನ್ನಾಗಿದೆ. ಒಂದು ಹೊಸ ಹೊಸ ರೋಲ್ಸ್ ನಿಮ್ಗೆ ಸಿಕ್ಕತ್ತೆ. ಭೂಸ್ಥಾನದಲ್ಲಿ 2 ಅಗ್ನಿತತ್ವ ರಾಶಿಗಳಿರೋದ್ರಿಂದ ಮಳೆಯಿಂದ ಭೂಮಿ ನಷ್ಟ, ಮಳೆಯಿಂದ ಬೆಳೆ ನಷ್ಟ ಆಗಿ, ಈ ಥರ ಅಗ್ನಿ ಪ್ರಭಾವದಿಂದ ಸಕಾಲಕ್ಕೆ ಬೆಳೆ ಸಿಗದಿರ ರೈತರಿಗೂ ಕೂಡ ಅನಾನುಕೂಲ ಇದೆ. ಯಾಕಂದರೆ ನಿಮ್ಮದು ಭೂತತ್ವದ ರಾಶಿ.
ಇಲ್ಲಿ ಅಗ್ನಿತತ್ವದ ರಾಶಿಯಲ್ಲಿ ಭೂಸ್ಥಾನದಲ್ಲಿ 2 ಅಗ್ನಿತತ್ವದ ಗ್ರಹಗಳಿದೆ. ಸ್ವಲ್ಪ ಜಾಗೃತೆಯಿಂದ ಇರಿ. ಶನಿ ಭಗವಾನ್ 7ನೇ ಮನೆಯಲ್ಲಿರೋದ್ರಿಂದ ಸಂಗಾತಿಯನ್ನ ದಿನಕ್ಕೆ 4 ಸರ್ತಿ ಆದರೂ ಹೊಗಳ್ತಾ ಇರಿ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಸೊ ಓವರಾಲ್ ಆಗಿ ಗುರು ಭಗವಾನರು ಲಾಭ ಸ್ಥಾನದಲ್ಲಿದ್ದವರು ಈ ತಿಂಗಳು ಡಿಸೆಂಬರ್ 5ನೇ ತಾರೀಕು ಗುರು ಭಗವಾನರು ಕೂಡ ಕೈ ಕುಟ್ಬಿಟ್ಟು 10ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಉದ್ಯೋಗದಲ್ಲಿ ಕೂಡ ಎಕ್ಸ್ಟ್ರಾ ಹೊರೆ. ಡಿಸೆಂಬರ್ ಬರ್ತಾ ಇದ್ದಾರೆ, ಈ ತಿಂಗಳಲ್ಲಿ ನೀವು ಕೆಲಸ ಮುಗಿಸ್ಬಿಡ್ಬೇಕು, ಪೆಂಡಿಂಗ್ ಇರೋ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿಬಿಡ್ಬೇಕು, ನಿಮಗೆ ಟಾರ್ಗೆಟ್ ಜಾಸ್ತಿ ಆಗಿಬಿಡುತ್ತೆ. ಸೇಲ್ಸಲ್ಲಿ ಇರೋರಿಗೆ ಇದೇ ಫೈನಲ್, ನಿಮಗೆ ಡಿಸೆಂಬರಲ್ಲಿ ಇಷ್ಟು ಬಿಸ್ನೆಸ್ ತೊಗೊಂಬರ್ಬೇಕು ಅಂತ ಹೇಳ್ತಾರೆ. ಯಾಕಂದರೆ ಗುರು ಭಗವಾನರು ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಟಾರ್ಗೆಟ್ಸ್ ಫಿಕ್ಸ್ ಮಾಡಿಬಿಡ್ತಾರೆ. ಸೊ ಅದರಿಂದ ಸ್ಮಾರ್ಟ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಮನೆಯಲ್ಲಿ ಖುಷಿ ಖುಷಿಯಾಗಿರಿ, ವಿವೇಚನೆಯಿಂದ ನಡ್ಕೊಳ್ಳಿ. ಭಗವಂತನ ಕೃಪೆ, ಶ್ರೀಕೃಷ್ಣನ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಂಡು ಯಥಾಸ್ಥಿತಿಯಾಗಿ ಪ್ರತಿ ಎಪಿಸೋಡ್ನಂತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಇವತ್ತಿನ ಸಬ್ಜೆಕ್ಟು ಸಂತಾನ ಭಾಗ್ಯ. ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ, ನವದಂಪತಿಗಳು, ಸರ್ ನಮಗೆ ಮದುವೆ ಆಗಿ 5 ವರ್ಷ ಆಗಿದೆ, 10 ವರ್ಷ ಆಗಿದೆ, ಮಕ್ಕಳಾಗಿಲ್ಲ, ಏನಾದರೂ ಪರಿಷ್ಕಾರ ಕೊಡಿ, ನಾವೆಲ್ಲ ದೇವಸ್ಥಾನ ಹೋಗಿ ಆಯಿತು, ಡಾಕ್ಟ್ರ್ ಕನ್ಸಲ್ಟ್ ಮಾಡಾಯಿತು, ಏನೂ ತೊಂದರೆ ಇಲ್ಲ ಅಂತಾರೆ, ಏನೋ ಒಂದು ದೋಷ ಇದೆ ಅಂತ ಹೇಳ್ತಾರೆ, ನಮಗೇನಾದರೂ ಪರಿಷ್ಕಾರ ಕೊಡಿ. ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳು ನಾನು ಕೆಲವು ಬುಕ್ಸಿಂದ ಮತ್ತು ಗೂಗಲ್ ಇನ್ಫಾರ್ಮೇಷನಿಂದ ತೊಗೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ. ನಿಮಗೂ ಏನಾದರೂ ಇದು ಅಡಿಷ್ನಲ್ ಆಗಿ ಕೆಲವು ಸಂತಾನ ಭಾಗ್ಯಕ್ಕಾಗಿ ಸ್ತೋತ್ರ ಮಂತ್ರ ಗೊತ್ತಿದ್ರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಮುಖ್ಯವಾಗಿ ಸಂತಾನ ಡಿಲೇ ಆಗಬೇಕಂದ್ರೆ ಜಾತಕದಲ್ಲಿ ಸಂತಾನ ರಾಶಿ ಅಂದರೆ 5ನೇ ಮನೆ ಪಾಪಗ್ರಹಗಳ ಸಂಪರ್ಕದಲ್ಲಿರಬೇಕು. ಸಂತಾನ ರಾಶಿ ಅಧಿಪತಿ ಏನಾದರೂ ನೀಚ ಭಾವದಲ್ಲಿದ್ದು, ಪಾಪಗ್ರಹಗಳ ಸಂಪರ್ಕದಲ್ಲಿದ್ದು, ಅಥವಾ ಸಂತಾನ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿ ನೀಚ ಗ್ರಹರಿದ್ದರೆ, ಸಂತಾನ ಭಾವಾಧಿಪತಿ ಪಾಪಗ್ರಹಗಳ ಸಂಪರ್ಕದಲ್ಲಿದ್ದರೆ, ಸಂತಾನ ರಾಶಿ ಕೇತು ಕುಜ ಶನಿ ಕೇತು ಕುಜ ಶನಿ ಕೇತು ಈ ಥರ ಆ ಗ್ರಹಗಳ ಮಧ್ಯೆ ಇದ್ದರೆ, ಪಾಪಕರ್ತರಿ ಯೋಗ ಇದ್ದರೆ, ವಂಶದಲ್ಲಿ 2 ಮದುವೆ ಆಗಿದ್ದು ಸರ್ಪದೋಷ ಇದ್ದರೆ, ಸ್ತ್ರೀ ಶಾಪ ಇದ್ದರೂ ಕೂಡ ಸಂತಾನ ಡಿಲೇ ಆಗುತ್ತೆ. ಒಂದು ವೇಳೆ ನಿಮ್ಮ ಮದುವೆ 5ನೇ ತಾರೀಕು 7ನೇ ತಾರೀಕು 4 8ನೇ ಸಂಖ್ಯೆಗಳಲ್ಲಿ ಆಗಿದ್ದರೂ ಕೂಡ ಸಂತಾನ ಡಿಲೇ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾದರೆ ಇದಕ್ಕೆ ಏನು ಪರಿಷ್ಕಾರಗಳು ಮಾಡಬೇಕು? ವೈಜ್ಞಾನಿಕವಾಗಿ ನಾವು ಯಾವ ಥರ ಒಂದು ಮೆಜರ್ಮೆಂಟ್ಸ್ನ ತೊಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ತೇನೆ. 5, 14, 23 ಈ ತಾರೀಖುಗಳಲ್ಲಿ ಪ್ರಯತ್ನ ಮಾಡಿ. ಅದೇ ರೀತಿ ಆರಿದ್ರ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಬುಧವಾರ, ಮಿಥುನ ಲಗ್ನ. ಒಂದು ವೇಳೆ ಈ ದಿನಗಳು ಏನಾದರೂ 5ನೇ ತಾರೀಕು 14, 23 ಬಂದರೆ, ಈ ವಾರಗಳ ಕಾಂಬಿನೇಷನ್ ಬಂದಾಗ ಪಾಸಿಬಿಲಿಟಿ ಜಾಸ್ತಿ ಆಗಿರುತ್ತೆ. ಮತ್ತು ವೈಜ್ಞಾನಿಕವಾಗಿ ಸೈಕಲ್ ಸ್ಟಾರ್ಟ್ ಆದಮೇಲೆ 14ನೇ ದಿನಕ್ಕೆ ಓವ್ಯುಲೇಷನ್ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಕೆಲವರಿಗೆ ಸೈಕಲ್ಲು 28 ದಿನ ಇರುತ್ತೆ, 30 ದಿನ ಇರುತ್ತೆ, 32 ದಿನ ಇರುತ್ತೆ. ಈ ಥರ ವೇರಿಯೇಷನ್ಸ್ ಇರೋದರಿಂದ ನೀವು 14ನೇ ತಾರೀಕನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇದಕ್ಕೆ 2 ದಿನ ಹಿಂದು 2 ದಿನ ಮುಂದು ಪ್ರಯತ್ನಗಳನ್ನು ಮಾಡಿ. ಇನ್ನೂ 1 ದಿವಸ ಬೇಕಂದರೆ ಸೇರಿಸ್ಕೊಳ್ಳಿ, 3 ದಿವಸ ಮುಂದು 3 ದಿವಸ ಹಿಂದು. ಈ ದಿನಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ದಿನಗಳು ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳು ಇಲ್ಲ 5, 14, 23 ಬುಧವಾರ ಈ ದಿನಗಳು ಬಂದಾಗ ಪ್ರಯತ್ನ ಮಾಡಬೇಕು. ಸಂತಾನಕ್ಕೆ ಪ್ರಬಲವಾಗಿ ಸಂಜೆ 5ರಿಂದ 7 ಗಂಟೆವರೆಗೂ, ಬೆಳಗಿನ ಜಾವ 4ರಿಂದ 6 ಗಂಟೆವರೆಗೂ ಪ್ರಶಸ್ತವಾದಂಥ ಕಾಲ. ಆವಾಗ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅದರಿಂದ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡೋದರಿಂದ ಸಂತಾನ ಆಗೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಆದರೆ ಪುರಾಣ ಗ್ರಂಥಗಳು ಸೂರ್ಯಾಸ್ತ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಗಂಡ ಹೆಂಡತಿ ಸೇರಬಾರ್ದು ಅಂತ ಹೇಳ್ತಾರೆ.
ಆದರೆ ಸಂತಾನದ ಪರ್ಪಸ್ ಆಗಿ ನೀವು ಇದನ್ನು ಫಾಲೋ ಮಾಡಬೇಕು. ಮತ್ತು ಎಷ್ಟೋ ಜನ ನವದಂಪತಿಗಳು ಆಹಾರ ಪದಾರ್ಥಗಳ ಮತ್ತು ಅವರ ಹ್ಯಾಬಿಟ್ಸು ಸರಿ ಇಲ್ಲದಿರೋದ್ರಿಂದ ಕೂಡ ಸಂತಾನ ಡಿಲೇ ಆಗತ್ತೆ. ಇಲ್ಲ ಗಂಡ ಹೆಂಡತಿ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಾಗ ಅಥವಾ ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನು ಫಾಲೋ ಮಾಡದೇ ಇರುವಾಗ, ಆಹಾರ ನಿಯಮಗಳನ್ನು ಪಾಲನೆ ಮಾಡದೇ ಇರುವಾಗಲೂ ಕೂಡ ಸಂತಾನ ಡಿಲೇ ಆಗ್ತಾ ಇರುತ್ತೆ. ಭಗವಂತ ಅಂತಕ್ಕಂಥವನು ಸಂತಾನದ ಒಂದು ಫಲವನ್ನು ಎಲ್ಲ ಪ್ರಾಣಿಗಳಿಗೆ ಕೊಟ್ಟಂಗೆ ಮನುಷ್ಯನಿಗೆ ಕೂಡ ಕೊಟ್ಟಿದ್ದಾನೆ. ಬೇರೆ ಯಾವುದೇ ಪ್ರಾಣಿಗಳು ಟ್ರೀಟ್ಮೆಂಟ್ ಇಲ್ಲದೇ ಮಕ್ಕಳು ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ನಮ್ಮಲ್ಲಿ ಏನೋ ಕೆಲವು ಲೋಪದೋಷಗಳನ್ನು ನಾವು ಇಟ್ಕೊಂಡಿದ್ದೀವಿ. ಆಹಾರ ನಿಯಮಗಳು ಸರಿಯಾಗಿಲ್ಲದೆ ಇರೋದು, ದೇಹಕ್ಕೆ ಸರಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೆ ಇರೋದು, ವ್ಯಾಯಾಮ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನು ಮರ್ತೋಗಿದ್ದೀವಿ. ಮತ್ತು ಸಿಂಪಲ್ ಆಹಾರ ಪದಾರ್ಥಗಳನ್ನು ಕೂಡ ಫಾಲೋ ಮಾಡಬೇಕು. ರಾತ್ರಿ ಕೆಲವು ನಮ್ಮ ಮನೆಯಲ್ಲಿ ಅವೈಲೇಬಿಲಿಟಿ ಇರ್ತಕ್ಕಂಥ ಬಾದಾಮು, ಶೇಂಗಾ, ಕಡಲೆ, ಈ ಥರ ಒಂದು 3-4 ಡ್ರೈ ಫ್ರೂಟ್ಸು ಮತ್ತು ಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಗಂಡ ಹೆಂಡತಿ ಸಮಭಾಗವಾಗಿ ತಿಂತಾ ಬಂದು ಇದನ್ನು ಫಾಲೋ ಮಾಡೋದ್ರಿಂದ ಹೈ ಚಾನ್ಸಸ್ ಇರುತ್ತೆ. ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಮೈಸೂರು ಹತ್ರ. ನಂಜನಗೂಡಿದೆ. ನಂಜನಗೂಡು ಹತ್ರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಎಮ್ಮರಗಾಲ ಅಂತಕ್ಕಂಥ ವಿಲೇಜಲ್ಲಿ ಸ್ವಾಮಿ ಕಾಲಲ್ಲಿ ಸಂತಾನದ ಚಕ್ರ ಇದೆ. ದಂಪತಿಗಳು ಅಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತಾನ ವೇಣುಗೋಪಾಲ ಸ್ವಾಮಿ ಮಂತ್ರವನ್ನು ಒಂದು 10 ನಿಮಿಷ ಅಥವಾ 108 1008 ಜಪ ಮಾಡಿ ಬಂದರೆ ಸಂತಾನದ ಭಾಗ್ಯಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಮಂತ್ರ ಈ ಥರ ಇರುತ್ತೆ: ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ. ಓಂ ಕೃಂ ಕೃಷ್ಣಾಯ ಬ್ರಹ್ಮಣ್ಯ ದೇವಾಯ ನಮಃ. ದಿನಕ್ಕೆ 10 ನಿಮಿಷ ಗಂಡ ಹೆಂಡತಿ ಓದ್ಕೋಬೇಕು. ಆದರೆ ಸೈಕಲ್ ಸ್ಟಾರ್ಟ್ ಆದಮೇಲೆ ಒಂದು 4-5 ದಿವಸ ಗಂಡ ಹೆಂಡತಿ ಇಬ್ಬರು ಓದ್ಕೊಳ್ದೇ ಇರ್ತಕ್ಕಂಥದ್ದು ಒಳ್ಳೆಯದು. ಭಗವಂತನ ಮೇಲೆ ಭಾರ ಹಾಕಿ ಕೆಲವು ಪ್ರಯತ್ನಗಳನ್ನು ಮಾಡಿ, ಇನ್ನೂ ಕೆಲವು ವಿಚಾರಗಳು ನಾವು ಪಬ್ಲಿಕ್ಕಿಗೆ ಹೇಳೋಕ್ಕಾಗದೇ ಇರತಕ್ಕಂಥದ್ದು ಸಂದರ್ಶನ ವೇಳೆಯಲ್ಲಿ ನಾವು ಕೆಲವು ಟಿಪ್ಸನ್ನು ಹೇಳ್ತಾ ಇರ್ತೀವಿ. ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಸಂತಾನ ಭಾಗ್ಯಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ. ನೈಸರ್ಗಿಕವಾಗಿ ನಾವು ಒಂದು ನಿಯಮಿತವಾಗಿ ಪ್ರಯತ್ನ ಮಾಡೋದರಿಂದ ಈ 14ಕ್ಕೆ 3 ದಿನ ಆ ಕಡೆ ಈ ಕಡೆ 12, 13, 14, 15, 16, 17 ಪ್ರಬಲವಾಗಿ ಈ ದಿನಗಳಲ್ಲಿ ಪ್ರಯತ್ನ ಮಾಡೋದರಿಂದ ನಾನು ಹೇಳಿರ್ತಕ್ಕಂಥ ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಈ 2 ಟೈಮಲ್ಲಿ ಎಕ್ಸ್ಪೆಷಲಿ ಈ ತಾರೀಖುಗಳು, ಈ ನಕ್ಷತ್ರಗಳು ಕಾಂಬಿನೇಷನ್ ಬಂದಾಗ ಚಾನ್ಸಸ್ ತುಂಬ ಇರುತ್ತೆ. ಸಾಕಷ್ಟು ಜನಕ್ಕೆ ಇದು ನಾವು ಪ್ರಯೋಗವನ್ನು ಮಾಡಿದ್ದೀವಿ. ನಿಮಗೂ ಕೂಡ ಈ ಪ್ರಯೋಗ ನೀವು ಮಾಡಿ ನಿಮ್ಗೆ ಸಕ್ಸಸ್ ಆಗಿದರೆ ನಮಗೆ ತುಂಬ ಮಹದಾನ ಆಗತ್ತೆ. ಎಲ್ಲವೂ ಭಗವಂತನ ಕೃಪೆ. ಸೃಷ್ಟಿಯಲ್ಲಿ ಭಗವಂತನ ಧರ್ಮ ಅನ್ನೋದು ಎಲ್ಲ ಪ್ರಾಣಿಗಳ ಪರವಾಗಿ ಸಮಾನವಾಗಿದೆ. ನಮ್ಮ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿ ಮಕ್ಕಳಾಗುವಾಗ ಮನುಷ್ಯರಿಗೂ ಕೂಡ ಆಗತ್ತೆ. ಆದರೆ ನಾವು ನಿಯಮಿತವಾದಂಥ ವ್ಯಾಯಾಮ, ಆಹಾರ ನಿಯಮಗಳು ಇದನ್ನೆಲ್ಲ ಪಾಲನೆ ಮಾಡಿದರೆ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಸಂತಾನ ಭಾಗ್ಯ ಸಿಕ್ಕು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡ್ತೀರಿ ಅಂತ ಹೇಳ್ದೆ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.